ಕ್ರಿಯೇಟ್ ಮಾಡಿದ್ರು. ಇಲ್ಲಿ ಅವರು ಹೇಳಿರೋವಂಥದ್ದು ನಾನು ಈಗ ಚೆಕ್ ಮಾಡಿದೆ. ಶಿವಲಿಂಗೇಗೌಡರು ಹೇಳಿರೋದೆಲ್ಲನೂ ಕೂಡ ಅದು ನಿಮ್ಮ ಪರಿಮಿತಿಯನ್ನು ಬಿಟ್ಟುಬಿಟ್ಟು ಹೊರಟೋಗ್ಬಿಟ್ಟಿದೆ, ಆಚೆ ಕಡೆ ಇಡೀ ಪ್ರಪಂಚಕ್ಕೆ ಹೊರಟೋಗ್ಬಿಟ್ಟಿದೆ. ಅವ್ರೇನು ಪದ ನಾನು ಉಪಯೋಗ ಮಾಡಲ್ಲ. ನಾನು ಯಾಕೆ ಅಷ್ಟು ಹೀನ ಸ್ಥಿತಿಗೆ ನಾನು ಹೋಗೋ ಅಂತ ತಯಾರಿಲ್ಲ. ಅವ್ರು ಹೇಳಿರೋದೆಲ್ಲ ಹೊರಟೋಗ್ಬಿಟ್ಟಿದೆ. ನೀವು ರೂಲಿಂಗ್ ಕೊಟ್ಟರು ಕೊಡ್ದಿದ್ರು ಏನು ಉಪಯೋಗ ಇಲ್ಲ ಅಂತ ಅನಿಸ್ತೈತೆ. ನಾನು ಅದು ಹಂಗೆ ಇರಲಿ, ಅದು ಹಂಗೆ ಇರಲಿ, ಏನು ನಮಗೇನು ಬೇಜಾರಿಲ್ಲ, ಹಂಗೆ ಇರಲಿ. ವಾಪಸ್ ಯಾಕೆ ತೆಗಿತೀರ? ಆಗಿರೋದು ಆಗಿದೆ, ವಾಪಸ್ ಬೇಕಾಗಿಲ್ಲ, ಅದು ಹಂಗೆ ಇರಲಿ. ಯಾಕೆಂದರೆ ನಾಳೆ ನಾವು ಅವ್ರಿಗೆ ಅನ್ಬೇಕಲ್ಲ, ಅವಾಗ ನೀವು ಹಂಗೆ ಕೂತಿರ್ಬೇಕು ಅನ್ನೋದು ಅಷ್ಟೇ. ಹಂಗೆ ತಾವು ನಗ್ತಾ ಇದ್ದೀರಾ, ಅದರಲ್ಲಿ ತೋರಿಸ್ತೀನಿ ಕೊಡಿ, ಮೊಬೈಲಲ್ಲಿ ನಾನು ತಾವು ನಗ್ತಾ ಇದ್ದೀರಾ. ಓಕೆ, ನಂದು ಯಾವ ಸ್ಮೈಲಿಂಗ್ ಅಲ್ಲ ಮಾರೆ, ನೀವು ನನಗೆ ಬೈದಾಗಲೂ ಕೂಡ ನಾನು ಸ್ಮೈಲಿಂಗ್. ಅಧ್ಯಕ್ಷರೇ ನೋಡಿ, ಈ ಥರ ನೀವು ಸದನ ನಡೆಸೋದಾದ್ರೆ ಅದಕ್ಕೆ ಅರ್ಥನೇ ಇಲ್ಲ. ನಾವು ನಿಮ್ಗೆ ಭಾಳ ಕೋಆಪರೇಟ್ ಮಾಡಿದ್ದೀರಿ, ಎಲ್ಲ ವಿಧದಲ್ಲೂ ಎಲ್ಲ ಕೋಆಪರೇಟ್ ಮಾಡಿದ್ದೀರಿ. ನೀವು ಬೆಳಗ್ಗೆಯಿಂದ ನಡ್ಕೊಳೋ ಇದು ನೋಡಿದ್ರೆ ನನಗೆ ಬೇಜಾರಾಗಿದೆ. ನಾವು ರಾತ್ರಿ ಎಲ್ಲ ಧರಣಿ ಇದ್ದೀರಿ. ನಿಮಗೆ ಗೊತ್ತಿದೆ ಧರಣಿ ನೀವು ಮಾಡಿದರೆ ಏನು ಸಮಸ್ಯೆ ಅಂತ. ಬೆಳಗ್ಗೆ ನಾನು 7 ಗಂಟೆಗೆ ನಾನು ತಿಂಡಿ ಮಾಡಿದ್ದೀನಿ. ನೀವು ಮುಂದಕ್ಕೆ ಹಾಕ್ಕೊಂಡು ಹೋಗ್ತಾ ಇದ್ರೆ ನೀವು 2 ಗಂಟೆ ಆದ್ಮೇಲೆ ನಾವು ಕೇಳ್ತಾನೆ ಇದ್ದೀರಿ, 2:15 ಕೇಳ್ತಾನೆ ಇದ್ದೀರಿ. ನೀವು ಮುಂದಕ್ಕೆ ಹಾಕ್ತಾ ಇದ್ದೀರಿ, ನಮ್ಮನ್ನು ನಿಲ್ಸಿದ್ದೀರಾ. ನಾಳೆ ನಿಮ್ಮ ಮನೆಗೆ ಯಾರಾನ ಹಂಗೆ ಬಂದರೆ ದಾರಿಯಲ್ಲಿ ನಿಲ್ಸ್ಕೊಂಡು ನೀವು ಹಿಂಗೆ ಮಾತಾಡ್ತೀರಾ? ಮಾನವೀಯತೆ ಅನ್ನೋದು ಬೇಕಲ್ಲ ಅಧ್ಯಕ್ಷರೇ. ಇರ್ಬೋದು, ಚೇರಲ್ಲಿ ನೀವು ಎತ್ತರ ಸ್ಥಾನದಲ್ಲಿ ಇರ್ಬೋದು, ಅದೇನು ಪರ್ಮನೆಂಟ್ ಅಲ್ಲ, ಯಾರಿಗೂ, ನಮಗೂ ಅಲ್ಲ ನಿಮಗೂ ಪರ್ಮನೆಂಟ್ ಅಲ್ಲ. ಇರ್ಬೋದು, ಅವರ ಸರ್ಕಾರದ ಒತ್ತಡ ಇರ್ಬೋದು, ಆದರೆ ನಿಮ್ಮ ನಡವಳಿಕೆ ಬಿಡಿ. ರಾಜಕೀಯದ ಪೈಪೋಟಿಗಳು ನಡೀತಾನೆ ಇರ್ತೈತೆ. ಅವರು ಮಾಡ್ತಾರೆ ರಾಜಕೀಯ, ನಾವು ಬಂದಿರೋದು ರಾಜಕೀಯ ಮಾಡೋಕ್ಕೆ, ಯಾರು ಸನ್ಯಾಸಿಗಳೆಲ್ಲ. ಆದ್ರೆ ನೀವು ಮಾನವೀಯತೆ ಬೇಕಲ್ಲ. ನೀವೆಲ್ಲಿ ಬಿಟ್ರಿ? ನಾವು 7 ಗಂಟೆಗೆ ನಾನು ತಿಂಡಿ ಮಾಡಿ ಬಂದಿದ್ದೀನಿ. ನಿನ್ನೆ ಎಷ್ಟು ಗಂಟೆಗೆ ಅಲ್ಲ, ನಿನ್ನೆ ಎಷ್ಟು ಗಂಟೆ ಊಟಕ್ಕೆ ಬಿಟ್ಟದ್ದು? ಯಾರು? ನಿನ್ನೆ ನೆನ್ನೆ ನಾನು ಬಿಟ್ಟಿರೋದನ್ನ ನಾನು ಕೇಳ್ತಾ ಇಲ್ಲ. 3 ಗಂಟೆಗೆ ಬಿಟ್ಟಿದ್ದೀರಿ. ನಾನು ನೆನ್ನೆನೇ ಹೇಳಿದ್ದೀನಿ, ನನಗೆ ಮೈಗೆ ಹುಷಾರಿಲ್ಲ, ಜ್ವರ ಇದೆ, ನನಗೆ ಥ್ರೋಟ್ ಇನ್ಫೆಕ್ಷನ್ ಇದೆ, ಕಣ್ಣುಗಳು ಆಂಟಿಬಯೋಟಿಕ್ ತಗೊಂಡು ಬರ್ತಾ ಇದ್ದೀನಿ 3 ಡೇಸಿಂದ. ನೀವೇ ಡ್ರಾಪ್ಸ್ ಕೊಟ್ಟಿದ್ದೀರ. ನಾವು ಅದಕ್ಕೆ ಇಷ್ಟೆಲ್ಲ ಇದ್ರೂ ಕೂಡ ನಾನು ಸದನಕ್ಕೆ ಬಂದು ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ, ಭಾಗವಹಿಸ್ತಾ ಇದ್ದೀನಿ, ಇಲ್ಲೇ ಕೂತಿದ್ದೀನಿ. ಇಷ್ಟಾದರೂ ಕೂಡ ನೀವು ಯಾರ್ದೋ ಮಾತಿಗೆ ಬೆಲೆ ಕೊಟ್ಟು ನೀವು ಈ ಥರ ನೀವು ನಡೆಸ್ಕೊಂಡ್ರೆ ಇದೇನು ನನಗನ್ಸ್ತತೆ ಇದು ಒಳ್ಳೆ ಪರಂಪರೆ ಅಲ್ಲ. ಮಾಡಿ ನೀವು ಸದನನ ನಮ್ಮನ್ನ ಇಲ್ಲೇ 4 ದಿನ ಅಲ್ಲ 5 ದಿನ ಸಿನಾರು ಪ್ರಿಯಾಂಕಾ ಬಂದಿದ್ರು, ಏನಣ್ಣ ಮುಗಿಸೋಣ ಅಂತ. ಬೇಡಪ್ಪ, ನೀನು ಯಂಗ್ಸ್ಟರ್ ಇದೆಯಾ, ನೀನು ನಾಳೆ ಬೆಳಗ್ಗೆ 11 ಗಂಟೆಗೆ ಶುರು ಮಾಡು, ನಾವು ಫ್ರೆಶ್ ಆಗಿರ್ತೀರಿ. ಅಣ್ಣ ನೀವು ಇಲ್ಲೇ ಇರಬೇಕಲ್ಲ ಅಂದರು. ಆರಾಮಾಗಿರ್ತೀರಿ, ಸೆಟಪ್ ಆಗ್ಬಿಟ್ಟಿದ್ದೀರಿ. ಈಗ ನೆನ್ನೆ ಒಂದು ಸೆಟಪ್ ಆಗ್ಬಿಟ್ಟು ಆರಾಮ್ಸೆ ಎಲ್ಲ ನಮ್ಮ ಜಾಗಗಳೆಲ್ಲ ನೋಡ್ಕೊಂಬಿಟ್ಟಿದ್ದೀರಿ, ಆರಾಮ್ಸೆ ಸೆಟಪ್ ಆಗಿದೆ ಎಲ್ಲ. ಏನು ನಮ್ಗೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನಾವು ನಾಳೆಗೂ ರೆಡಿ ಇದ್ದೀರಿ, ನಾಡಿದ್ಗೂ ರೆಡಿ ಇದ್ದೀರಿ, ನಮ್ಗೇನು ಸಮಸ್ಯೆ ಇಲ್ಲ. ನೀವೇನೋ ಟಾರ್ಚರ್ ಕೊಡಬೇಕು ನಮಗೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಆ ಭ್ರಮೆಗೆ ನಾವಿಲ್ಲ. ಅದಕ್ಕೆ ಅಧ್ಯಕ್ಷರೇ, ನೀವು ಅದನ್ನೇನು ತೆಗೆಸ್ಬೇಡಿ, ನಿಮ್ಮ ಡ್ಯೂಟಿ ಏನೈತೆ ಮಾಡ್ಕೊಳ್ಳಿ, ನೀವು ಆರಾಮ್ಸೆ ನಗ್ನಾಗ್ತಾನೆ ಇರಿ. ನೀವು ಈ ಏನು ಪದ ಉಪಯೋಗ ಮಾಡಿದಾರಲ್ಲ, ಒಂದು ಆ ಪದ ಉಪಯೋಗ ಮಾಡಿರೋದು, ಇನ್ನೊಂದು ಆ ಅಮ್ಮ ಭಾಳ ನಮಗೂ ಬೇಕಾದವ್ರು. ನೆನ್ನೆ ಡಾಕ್ಟರೇಟ್ಗೆ ಅಭಿನಂದನೆ ಸಲ್ಲಿಸ್ತೆ. ನಾನು ಪಕ್ಷಾತೀತವಾಗಿ ನಾನು ಅಭಿನಂದನೆ ಸಲ್ಲಿಸಿ ಅವ್ರೇನು ಮಾತಾಡಿರೋ ಅದಕ್ಕಿಂತ ಜಾಸ್ತಿ ಮಾತಾಡಿದೆ ಆ ಹೆಣ್ಮಗಳ ಬಗ್ಗೆ. ನೀವು ಅದೇ ಹೆಣ್ಣನ ಒಬ್ಬ ಮನೆಯಲ್ಲಿ ಅವರ ಹೆಂಡತಿ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ, ಕಲೆಕ್ಷನ್ ಮಾಡಗಮ್ಮ ಅಂತ ಅವ್ರ ಹೆಂಡತಿಗೆ ಮಾತಾಡ್ತೀರಾ ಅಂದರೆ, ಇದು ನಾವು ಸದನದಲ್ಲಿ ಯಾಕಿರ್ಬೇಕು? ಇಂಥ ಸದನದಲ್ಲಿ ಮಾತಾಡಲಿ. ನನಗೂ ಅವ್ರಿಗೂ ದ್ವೇಷ ಇದೆ, ಬೇಕಾದಷ್ಟು ಜಗಳ ಆಗಿದೆ, ಆಡೋಣ ನಾವು ಬೇಕಾದ್ರೆ. ನಾವು ಅದಕ್ಕೆ ಪೊಲಿಟಿಕಲ್ ಆಗಿ ನಾವು ಬಂದಿದ್ದೀರಿ. ಮನೆಯವ್ರನ್ನೆಲ್ಲ ಕರ್ಕೊಂಡು ಬರ್ತೀರಾ? ನಿಮಗೆ ಅದು ಅಧ್ಯಕ್ಷರೇ ಅವ್ರು ಮಾತಾಡಿ ಆಗ್ಲಿ. ಅಧ್ಯಕ್ಷರೇ ಸಮರ್ಥನೆ ಮಾಡ್ಕೋತಾರೆ ಪ್ರತಿಪಕ್ಷ ನಾಯಕರಲ್ಲಿ ನಿಮ್ಮವ್ರ ಅನ್ಗಡ್ಲಿ. ನಾನು ತಮ್ಮನ್ನ ವಿನಂತಿ ಮಾಡ್ಕಂತೀನಿ, ತಾವು ಕಡತನ ತರಿಸಿ. ಇಲ್ಲೇ ಇದೆ, ನಾವು ಬರ್ದಿಲ್ಲ ಕಡತ, ಸರ್ಕಾರದವ್ರು ಬರ್ದಿರೋದು. ನಿಮ್ಮ ಆದೇಶದ ಮೇಲೆ ಬರ್ಕೊಳ್ಳೋದು ಪ್ರತಿಯೊಂದು ಬರೆದಿದ್ದಾರೆ. ನಾವೇನಾದರೂ ಅವ್ರ ಮನೆಯವ್ರ ಬಗ್ಗೆ ಆಗಿ ಅವರ ವ್ಯಕ್ತಿ ಚಾರಿತ್ರ ಮಾಡಿರೋದು, ಅವ್ರೇನೋ ಕಳ್ಳ ಪಳ್ಳ ಅಂದ್ರಂತಲ್ಲ, ಅದೇನ ತೆಗ್ಸ್ಬಿಡಿ, ತೆಗ್ಸಿ ರೆಕಾರ್ಡಲ್ಲಿ ಇರಬೇಕು.
ರೆಕಾರ್ಡ್ ಅಲ್ಲಿ ತೆಗ್ಸಿ. ಅವ್ರು ಹೇಳಿರೋದು ರೆಕಾರ್ಡ್ ಅಲ್ಲಿ ಅವ್ರು ಮಾತಾಡಿ ಮುಗಿಸ್ಲಿಪ್ಪ, ಯಾಕೆ ನೀವು ಮಾತಾಡ್ತೀರಿ? ಅವ್ರು ಮಾತಾಡಿ ಮುಗಿಸ್ಲಿ. ಅಲ್ಲ ಸ್ವಾಮಿ, ಆಯ್ತು ಗೊತ್ತಾಯ್ತು, ನಿಮ್ಗೆ ಹೇಳುದಲ್ಲ ವಿಚಾರ ಗೊತ್ತಾಯ್ತು, ಇರ್ತೀರಿ ಗೊತ್ತಾಯ್ತು. ಆಗ್ತದೆ ವಿಶ್ವಲಿಂಗ ಅವರು ನಮಗೆ ಕಿವಿ ಕೇಳುತ್ತಿಲ್ಲ ನೋಡಿ. ಇಲ್ಲಿ ಎಲ್ಲ ಈಗ ನಾಯಕರು ಕೂತಲು ಅವ್ರಿಗೆ ಕಿವಿಗಳೇ ಒಂದ್ ಸೆಕೆಂಡ್ ಶಿವಲಿಂಗ ಅವರು, ಒಂದ್ ಸೆಕೆಂಡ್ ನೋಡಿ. ಎಲ್ಲ ಕೇಳಿ ನೀವು ನಾವು ನಮಗೂ ಎರಡು, ನಿಮ್ಗೆ ಎರಡು ಅಧ್ಯಕ್ಷರೇ, ನಿಮ್ಗೆ ಎರಡು ಆಪ್ಷನ್. ಅದನ್ನ ಹಂಗೆ ರಿಟೈನ್ ಮಾಡಿ ನಾವು ಅದೇ ತರ ಅವ್ರಿಗೆ ಏನೇನ್ ಪದ ಹೇಳಿದ್ರು ಇನ್ನೊಂದ್ ಸ್ವಲ್ಪ ಜಾಸ್ತಿ ಸೇರಿಸಿ, ಅದಕ್ಕೆ ಬೇರೆ ಬೇರೆ ಅದಲ್ಲ ನಗಾಡ್ಬೇಕು. ಅದಕ್ಕೆ ಬೇಕಾದ್ರೆ ಹುಚ್ಚು ಅಂತಾನು ಬೇಕಾದ್ರೆ ಸೇರ್ಸ್ಕೊಂತಿರ್ಬೇಕಾದ್ರೆ ಅದನ್ನ ಮಾಡಿ. ಇಲ್ಲ ಅವರು ಒಂದೇ ಕರೆಕ್ಟಾಗಿ ಕ್ಷಮಾಪಣೆ ಅನ್ನೋ ಪದನ ಉಪಯೋಗ ಮಾಡಿ ಕೇಳಬೇಕು. ಸಬೂಬ್ ಕೇಳಿದ್ರೆ ನಾವಿಲ್ಲ, ನೀವು ನಡ್ಸ್ಕೊಂಡು ಹೋಗಿ, ಆ ಪದಗಳು ಹಂಗೆ ಇರಲಿ ಅಷ್ಟೇ. ಈಗ ನಮ್ಮ ಆಯ್ತು, ನಿಮ್ ತೀರ್ಮಾನನೇ ನೀವು ಕೊಡಿ ಅಷ್ಟೇ. ಈಗ ಬೆಳಿಗ್ಗೆ ನಡೆದಂತ ಘಟನೆ ಅದು ನಮ್ಗೆ ಯಾರಿಗೂ ಕೂಡ ಶೋಭೆ ತರೋದಿಲ್ಲ. ಒಂದು ಯಾರಿಗೂ ಕೂಡ ಅದು ಇಡೀ ಅದು ಯಾರು ಎಲ್ಲರೂ ತಪ್ಪಿದೆ ಅದರಲ್ಲಿ, ಅವರು ತಪ್ಪು ಇವರು ತಪ್ಪು ಅಂತ ಅಲ್ಲ. ಇದಕ್ಕೆ ನಾವು ನಮ್ಮಷ್ಟಕ್ಕೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಒಂದು ಇಲ್ಲಿ ಇವತ್ತು ಸದಸ್ಯರು ತಾವು ಇವತ್ತು ಪ್ರಜಾಪ್ರಭುತ್ವ ಧರಣಿ ಮಾಡಬೇಕಂತೇಳಿ ತಮಗೆ ಧರಣಿ ಅವಕಾಶ ಇವತ್ತಿದೆ. ಅಲ್ಲಿ ಯಾರು ಇವತ್ತು ಆಡಳಿತ ಪಕ್ಷ ಸದಸ್ಯರು ನಮಗೆ ನರೇಗಾ ಬಗ್ಗೆ ಮಾತಾಡಬೇಕಂತೇಳಿ ತಯಾರು ಮಾಡಿಕೊಂಡು ಬಂದಿದ್ದಾರೆ, ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಅವ್ರು ಬಂದು ಕೇಳಿದರು. ಇದಕ್ಕೆ ತದನಂತರ ರಿಪ್ಲೈ ಮಾಡಿಕೊಂಡು ರೆಸಲ್ಯೂಷನ್ ಮೂವ್ ಮಾಡಬೇಕಂತೇಳಿ ಅದಕ್ಕೆ ಅನುಗುಣವಾಗಿ ಪ್ರಾರಂಭ ಇಲ್ಲಿ ಮಾತಾಡಿದ್ರು. ಬೇರೆಯವರು ಕೂಡ ಮಾತಾಡಿದ್ದಾರೆ, ಆಗ ಕೂಡ ಕೆಲವೊಂದು ಅಡಚಣೆ ಇತ್ತು. ಶಿವಲಿಂಗೌಡರು ಮಾತಾಡಿದರು. ಮಾತಾಡೋ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ, ವೆಲ್ಲಲ್ಲಿದ್ದವ್ರು ತಾವು ಅಲ್ಲಿ ಯಾವ ಏನು ಹೇಳಿದ್ರು ಕೂಡ ಅದು ರೆಕಾರ್ಡಿಗೆ ಬರೋದಿಲ್ಲ. ಅವ್ರು ಏನು ಹೇಳಿರ್ತಾರೆ ಅದು ಇಲ್ಲಿ ರೆಕಾರ್ಡಿಗೆ ಇರ್ತದೆ, ಇದು ಕೂಡ ಇವತ್ತು ಹೋಗ್ತದೆ. ಇವತ್ತು ನಾವು ಆ ಕಡೆ ದ್ವೇಷದಿಂದ ಅಲ್ಲ, ಏನೋ ಒಂದು ಹೆಚ್ಚು ಕಮ್ಮಿ ಆಗಿದೆ, ನಮ್ಮನ್ನೇ ಆತ್ಮಾವಲೋಕನ ಮಾಡಿಕೊಂಡು ನಾವಿಲ್ಲಿ ಕೂತ್ಕೊಂಡಾಗ ಮಾತದಕ್ಕೆ ಪರಿಹಾರ ಅಲ್ಲಿ ಕೂತ್ಕೊಂಡವ್ರು ಅಲ್ಲಿ ಆತ್ಮಾವಲೋಕನ ಮಾಡಿಕೊಳ್ಬೇಕು, ಇಲ್ಲಿ ಕೂತ್ಕೊಂಡು ಇಲ್ಲಿ ಆತ್ಮಾವಲೋಕನ ಮಾಡಬೇಕು, ನಾನು ನನ್ನನ್ನು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಆವಾಗ ಮಾತದಕ್ಕೆ ಸೂಕ್ತವಾದ ಪರಿಹಾರ ಮತ್ತು ಗೌರವ ಬರಲಿಕ್ಕೆ ಸಾಧ್ಯವಾದ ಹೊರತು ಅವನು ತಪ್ಪಂತ ನೀವು ಹೇಳಲಿಕ್ಕೆ ಇತ್ತು, ನೀವು ತಪ್ಪಂತ ಅವ್ರು ಹೇಳಲಿಕ್ಕೆ ಇತ್ತು, ಯಾರಿಗೆ ಕುಡಿದು ಗೌರವ ಬರಲಿಕ್ಕೆ ಸಾಧ್ಯ ಅಲ್ಲ. ಬರ ಸ್ಪಷ್ಟತೆಯಿಂದ ಎಂದು ಕೆಲವೊಂದು ಸಂದರ್ಭದಲ್ಲಿ ಗೊತ್ತಿಲ್ಲದೆ ಈ ಸನ್ನಿವೇಶಗಳು ಬರ್ತದೆ. ಇದರಲ್ಲಿ ಎಲ್ಲರಿಗೂ ಹ್ಯೂಮನ್ ಎರರ್ ಇದ್ದೇ ಇರ್ತದೆ. ಮನುಷ್ಯನ ತಪ್ಪು ಕೆಲವೊಮ್ಮೆ ಆಗೇ ಆಗ್ತದೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇದಕ್ಕೊಂದು ಉತ್ತಮವಾದ ಪಾಸಿಟಿವ್ ನೇಚರ್ನಲ್ಲಿ ನನ್ನ ಕನ್ಕ್ಲೂಷನ್ ತರಿಸ್ಕೊಂಡು ನಾವು ಮುಂದೆ ಹೋಗುವಂಥ ಕೆಲಸ ಇವತ್ತು ಆಗಬೇಕಾದ್ರು. ಇಲ್ಲೇನು ತಾವೆಲ್ಲ ಶಾಸಕರಿದ್ರಿ, ಸನ್ಮಿತ್ರರಿದ್ರಿ, ಜೊತೆಯಲ್ಲಿ ತಾವು ಇರುವಂಥದ್ದು ಒಬ್ಬರೊಬ್ಬರು ವೈರಿಗಳಿಂದ ನಾವು ನೋಡುವಂಥದ್ದು. ಆ ಒಂದು ಕಾಲಘಟ್ಟದಲ್ಲಿ ಕೆಲವರಿಗೆ ತಾಳ್ಮೆ ಇರುತ್ತೆ. ಎಷ್ಟೇ ಬೈದರು ಏನೇ ಟೀಕೆ ಮಾಡಿದ್ರು ಕೂಡ ಕೆಲವದನ್ನು ತಾಳ್ಮೆಯಿಂದ ಕೇಳ್ಕೊಳ್ತಾರೆ, ಕೆಲವರಿಗೆ ಇವತ್ತು ತಾಳ್ಮೆ ಇರೋದಿಲ್ಲ. ಅಲ್ಲಿ ಅವ್ರು ನಿಂತಾಗ ನಿಮ್ಮ ಪ್ರತಿಭಟನೆ ಭ್ರಷ್ಟಾಚಾರ ವಿರುದ್ಧ, ಅಬ್ಬಕಾರಿ ಸಚಿವರ ವಿರುದ್ಧ, ಬೇರೆ ಬೇರೆ ಶಾಸಕರು ನರೇಗಾ ಬಗ್ಗೆ ಮಾತಾಡುವಾಗ ನಿಮ್ಮದು ಪ್ರತಿಭಟನೆ ಏನು ಯಾರಿಗೂ ಅಡ್ಡಿಪಡಿಸಲಿಲ್ಲ. ಇಲ್ಲಿ ಕೂತ್ಕೊಂಡು ಅವರಷ್ಟೇ ಅಲ್ಲಿ ಮಾತಾಡೋ ಸಂದರ್ಭದಲ್ಲಿ ಅವರನ್ನು ವೈಯಕ್ತಿಕವಾಗಿ ಅವರ ಹೆಸರು ಕರೆದುಕೊಂಡು ವೈಯಕ್ತಿಕವಾಗಿ ವಿಚಾರ ಹೇಳಿದಾಗ ಸಡನ್ ಅವರಿಗೆ ಇಮೋಷನಲ್ ಆಗಿ ಬಂದಿದೆ. ನಾವೆನಿಸ್ತೇವೆ ಅವ್ರು ಆ ರೀತಿ ಮಾಡ್ಬೋದು, ಈ ರೀತಿ ಕರೆಕ್ಟ್. ದೇವರು ನಮ್ಮನ್ನೆಲ್ಲರನ್ನು ಕೂಡ ಒಂದೇ ರೀತಿ ಸೃಷ್ಟಿಸಲೇ, ಎಲ್ಲಿಯೂ ಕೂಡ ಸೃಷ್ಟಿಸಲಿಲ್ಲ. ನೀವು ಮಾತಾಡ್ದಾಗೆ ನಾನು ಮಾತಾಡೋದು, ನೀವು ನೆಗಡ್ದಾಗೆ ನಾವು ನೆಗಡೋದು, ನೀವು ಕೂಗಿದ್ದಾಗೆ ನಾವು ಕೂಗುದಂತೇಳಿ ನಿಮಗೆ ಬೋರ್ ಆಗಿ ಬಿಡ್ತೀವಿ ಅಂತ ಕರ್ಮ ಅಂತೇಳಿ ದೂರ ಹೋಗ್ತೀರಿ. ಬೇರೆ ಟೈಪ್ ಇದ್ದ ಕಾರಣ ಇವತ್ತು ನಾವು ಈ ಸಮಾಧಾನ ಜೀವನ ಮಾಡಲಿಕ್ಕೆ ನಿಮ್ಮ ಹತ್ತಿರ ಇದ್ದವನು ನೀವು ನೆಗಡ್ದಾಗ ನೆಗಡೋದು, ನೀವು ಕೂಗಿದಾಗ ಕೂಗುದು, ನೀವು ಹೇಳಿದಾಗ ಹೇಳುದು, ನಿಮಗೆ ಬೋರ್ ಆಗಿ ಬಿಡ್ತದೆ. ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯಕ್ತಿತ್ವ ರೂಪಿಸಿದ್ದಾರೆ. ಆದ ಕಾರಣ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಬೇರೆ ಬೇರೆ ಟೈಪ್ನ ಜನರಿದ್ದಾರೆ. ಕೆಲವರು ತಾಳ್ಮೆಯವರಿದ್ದಾರೆ, ಕೆಲವು ತಾಳ್ಮೆ ಇಲ್ಲದವರಿದ್ದಾರೆ, ಕೆಲವು ಏನಾದ್ರು ತಾವು ಹೇಳಿದ ಸಕಾರಾತ್ಮಕ ಸ್ವೀಕರಿಸೋರಿದ್ದಾರೆ, ಕೆಲವು ಹೇಳುವಾಗ ಕೋಪ ಬರುವವರಿದ್ದಾರೆ. ಈ ರೀತಿಯ ಒಂದು ಘಟನೆ ಇವತ್ತು ಆಗಿದೆ ಅಂತ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು. ಎಲ್ಲರೂ ಕೂಡ ಒಂದು ನಮ್ಮೆಲ್ಲ ಪಕ್ಷವನ್ನು ಬಿಟ್ಟು ಒಂದು ಹೆಜ್ಜೆ ನಾವೆಲ್ಲರೂ ಕೂಡ ಶಾಸಕರು, ಜನಪ್ರತಿನಿಧಿಗಳು ಅಂತ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹೋಗೋದು ಅವಕಾಶ ತಾಗಬೇಕು. ಇನ್ನು ತಾವು ಇಲ್ಲಿ ನಿಂತು ತಾವೇನೆಲ್ಲ ಹೇಳಿದ್ದೀರಾ ಅಂತ ನಾವು ಚರ್ಚೆ ಮಾಡಿಕೊಂಡು ಹೋಗಿ ಅದು ಒಂದು ಬೇರೆ ವಿಚಾರ. ಇದಕ್ಕೆ ಅಲ್ಲಿ ಅವರು ಏನು ಚರ್ಚೆ ಮಾಡಿ ಇದಕ್ಕೆ ಒಂದು ಪರಿಹಾರ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ. ನಾನು ಹೇಳಿದಿಷ್ಟೇ, ಇಡೀ ನಮ್ಮ ರಾಜ್ಯ ಯಾಕೆಂತ ಹೇಳಿದೆ, ಇದು ಬರ್ಸಿ ನೀವು ಹೇಳಿದಾಗೆ ನಮ್ಮ ಈ ರಾಜ್ಯ ಮಾತ್ರ ಅಲ್ಲ, ನಮ್ಮ ಎಲ್ಲ ಕಡೆ ಇದು ಚರ್ಚೆ ಆಗುವಂಥ ವಿಚಾರ. ಈ ಚರ್ಚೆಗಳು ಬಂದಾಗ ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದೇ ನಮ್ಮ ರಾಜ್ಯದ ಗೌರವ ಮತ್ತು ಸಂಸ್ಕೃತಿ. ಈ ಪರಿಹಾರ ಹೇಗೆ ಕಂಡುಕೊಳ್ಬೇಕು, ನಿಮ್ಮ ಸಲಹೆ ಸೂಚನೆ ಕೊಡಿ ನಮಗೆ ಇವತ್ತು ಬೇಕಾಗುವಂಥ ವಿಚಾರ. ಒಂದು ನಾನು ಏನು ಹೇಳ್ದಂತ ಹೇಳಿ ಇದನ್ನು ಅವ್ರು ಹೇಳಿದ್ರು ಕೂಡ ನಾವು ಖಂಡಿತವಾಗಿ ಸಮರ್ಥಿಸಲಿಕ್ಕೆ
ಹೋಗುವುದಿಲ್ಲ, ಆ ರೀತಿ ಸರಿಯೂ ಅಲ್ಲ, ಯಾವುದು ಕರೆಕ್ಟ್ ಆಗಿ. ನೀವಿಲ್ಲಿ ಅವರು ವೈಯಕ್ತಿಕವಾಗಿ ಟೀಕೆ ಮಾಡೋದು ಕೂಡ ಇವತ್ತು ಸರಿಯಲ್ಲ. ನೀವು ಹೇಳ್ಬೋದು ರೆಕಾರ್ಡ್ ಯಾರು ನೀವು ಇಲ್ಲಿ ಏನು ಬೊಬ್ಬೆ ಹಾಕಿದ್ರು ಕೂಡ ರೆಕಾರ್ಡಲ್ಲಿ ಬರುವುದಿಲ್ಲ, ಬರೋ ಸ್ಪಷ್ಟವಾಗಿರ್ತದೆ. ಅಲ್ಲಿ ಹೇಳಿದವ್ರು ಮಾತಾಡೋದು ರೆಕಾರ್ಡಲ್ಲಿ ಇರ್ತದೆ. ಅದು ನಮಗೆ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ. ಅದೇ ಮೀಡಿಯಾದಲ್ಲಿ ಬರುವಂಥ ಇನ್ನೊಂದು ಕೇಳಿರ್ತಾರೆ. ಅದಕ್ಕಾಗಿ ನಾನು ಇಲ್ಲ, ನೀವು ಸ್ವಲ್ಪ ಪದ ಸರಿ ಇಲ್ಲ ಅನ್ನೋ ಗೊತ್ತಿಲ್ಲ, ದಾರಿ ತಪ್ತಾ ಇದ್ದೀರಾ. ಅದೇ ಇಲ್ಲ ಒಂದೇ ನಿಮಿಷ. ಈಗ 1 ಸೆಕೆಂಡ್ ಪ್ಲೀಸ್. ಅಧ್ಯಕ್ಷರೇ, ಅವ್ರು ಮಾತಾಡಿರೋದು ಇಡೀ ಪ್ರಪಂಚಕ್ಕೆ ಹೋಗಿದೆ. ಯಾರು? ಶಿವಲಿಂಗೇಗೌಡರು ಮಾತಾಡಿದ್ರು ಇಡೀ ಪ್ರಪಂಚಕ್ಕೆ, ಸೋಷಿಯಲ್ ಮೀಡಿಯಾ. ಇಲ್ಲಿ ಮಾತಾಡಿರೋದು ಯಾರು ಗೊತ್ತಿದೆ? ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲ ಏನೋ ಒಂಥರ ತ್ಯಾಪೆ ಆಗ್ತಾ ಇದ್ದೀರಾ. ಅವರು ಇದಕ್ಕೆ ನೋಡಿ ಪ್ರತಿಪಕ್ಷ ನಾಯಕರು ಒಂದೇ ನಿಮಿಷ. ನಿಮ್ಮ ಮಂಗಳೂರಲ್ಲಿ ಒಂದು ಭಾಷೆ ಇದೆ, ಅದೇನು ಹೇಳ್ತಾರೆ, ಅಣ್ಣ ಒಳ್ಳೆಯವನು, ಇಬ್ಬರು ಜಗಳ ಆಡಿ ಹೋತಾರಂತೆ. ಅಣ್ಣ ಒಳ್ಳೆಯವನು, ತಮ್ಮ ತಪ್ಪು ಮಾಡುವುದಿಲ್ಲ ಅಂದಂತೆ. ಇದು ನ್ಯಾಯ? ತಪ್ಪು ಮಾಡಿದವ್ರು ತಪ್ಪು ಅಂತ ಹೇಳ್ಬೇಕು. ಆ ಸ್ಥಾನ ಅಂತದ್ದು. ನಾನು ಅದನ್ನೇ ಹೇಳಿದ ಅಲ್ಲಲ್ಲ, ಒಂದ್ ಸೆಕೆಂಡ್, ನಾವು ಹೇಳಿದ್ದೀರಿ. ನಾನು ಅದನ್ನೇ ಹೇಳಿದಲ್ಲ, ಇದು ಮೀಡಿಯಾದಲ್ಲಿ ಬಂದಿದ್ದೆ, ಅಲ್ಲಿಂದ ಇಲ್ಲಿದ್ದಲ್ಲಿ ಚರ್ಚೆ ಮಾಡಿದ್ದು, ಅವರವ್ರ ಆತ್ಮಾವಲೋಕನ ಮಾಡಿ. ಇಲ್ಲಿ ನೀವಿಂತು ಈ ಮೈಕ್ ತಿರುಗಿಸಿಕೊಂಡು ಅವರಿಗೆ ಹೇಳುವಂತ ಎಲ್ಲ ಏನೆಲ್ಲ ವಿಚಾರ ನೀವೆಲ್ಲ ನಿಮ್ಮ ಕಣ್ಣ ಮುಂದೆ ನೋಡಿದಿರಲ್ಲ. ನೀವು ಇಲ್ಲಿ ಅವರು ರೆಕಾರ್ಡಲ್ಲಿ ಇಲ್ಲದಿರ್ಬೋದು, ಅವು ನೀವೆಲ್ಲ ಕಿವಿಯಲ್ಲಿ ಕೇಳಿದಿರಲ್ಲ. ಆಯ್ತಪ್ಪ, ನಿಮ್ದು ಸ್ವಲ್ಪ ಕಡಿಮೆ ಇರ್ಬೋದು, ಅವ್ರು ಸ್ವಲ್ಪ ಕೋಪ ಜಾಸ್ತಿ. ಅಧ್ಯಕ್ಷರೇ, ಒಂದ್ ಸೆಕೆಂಡ್. ಅಲ್ಲ ನಾವು ಅವ್ರ ಶ್ರೀಮತಿ ಅವ್ರ ಬಗ್ಗೆ ಮಾತಾಡಿಲ್ಲ. ಕರೆಕ್ಟ್. ಅಲ್ಲ ನೀವು ಅಧ್ಯಕ್ಷರೇ ತಾಳ್ಮೆಯಿಂದ ಕೇಳ್ಬೇಕು ಅಧ್ಯಕ್ಷರೇ. ಅವ್ರ ಶ್ರೀಮತಿ ಅವ್ರ ಬಗ್ಗೆ ನಾವು ಮಾತಾಡಿಲ್ಲ, ಮತ್ತೆ ಅವ್ರನ್ನ ವೈಯಕ್ತಿಕವಾಗಿ ನಾವೇನ್ ಟಾರ್ಗೆಟ್ ಮಾಡಿಲ್ಲ. ನಾವು ಮಾತಾಡೋಂತ ಸಂದರ್ಭದಲ್ಲಿ ಹೇಳಿದ್ವಿ. ಅಂದ್ರೆ ಅವ್ರು ಏನ್ ಬೇಕಾ ಮಾತಾಡ್ಬೋದು. ಅದು ಈ ಮನೆಯಲ್ಲಿ ಬಂದಾಗ ಏನ್ ಮಾಡ್ಬೇಕು ಅಂತ ಜ್ಞಾನ ಇಲ್ವಾ? ಸತೀಶ್ ರೆಡ್ಡಿ ಅವರೇ, ನಿಮ್ಗೆ ಯಾರಾದ್ರೂ ಬೈದ್ರೆ ಅದು ನಿಮ್ಮ ಮಾತ್ರ ತಲೆಯಲ್ಲಿ ಇರ್ತದೆ ಹೊರತು ಪಕ್ಕದವನಿಗೆ ಗೊತ್ತಾಗುದು ಏನ್ ಬೈದಿದ್ದಾರೆ ಅಂತ ಹೇಳಿ. ನಿಮ್ಗೆ ಅವ್ರಿಗೆ ಏನು ಬೈದಿದ್ದಾರೆ ಅಂತ ಹೇಳಿ ಅವ್ರಿಗೆ ಮಾತ್ರ ಗೊತ್ತಿದೆ, ನೀವು ಬೈದವನಿಗೆ ಕೂಡ ಗೊತ್ತಿರುವುದಿಲ್ಲ. ಅಧ್ಯಕ್ಷರೇ, ಅದನ್ನ ಹೊರಗಡೆ ಇದ್ರೆ ಸರಿ ಇರುತ್ತೆ ನ್ಯಾಯ, ಒಳಗಡೆ ಇದ್ದಾಗ ತಾವು ಸ್ಪೀಕರ್ ಸ್ಥಾನದಲ್ಲಿ ಇದ್ದೀರಾ. ಆ ರೀತಿ ಮಾತುಗಳನ್ನ ಮಾತಾಡಬಹುದಾ? ಅದನ್ನು ನಾನು ಹೇಳಿದಲ್ಲ. ಅವರು ನೋಡಿ, ಅದಲ್ಲ ಅವರು ಮಾತಾಡಿರೋಂಥದ್ದು ರೆಕಾರ್ಡ್. ಒಂದ್ ಸೆಕೆಂಡ್, ಆ ರೆಕಾರ್ಡ್ ಅಲ್ಲಿ ಇರ್ಲಿಲ್ಲ. ಒಂದ್ ಸೆಕೆಂಡ್ ಇಲ್ಲಪ್ಪ, ಒಂದ್ ಸೆಕೆಂಡ್ ನೋಡಿ. ಅದನ್ನ ನಾನು ಹೇಳುವಂಥದ್ದು, ನಾವು ನಮ್ಮಷ್ಟೇ ಆತ್ಮಲೋಕ ಮಾಡಿಕೊಂಡು ನೀವೇನು ಹೇಳ್ತೀರಿ. ಅವ್ರು ಅದನ್ನು ಯಾರು ಒಪ್ಪುದಿಲ್ಲ, ಅದನ್ನೆಲ್ಲರೂ ಕೂಡ ಖಂಡಿಸ್ತಾರೆ. ಇದು ವಿಚಾರ, ಆ ವಿಚಾರ ಮಾತಾಡೋದು, ಮತ್ತೆ ಅವ್ರು ಮಾತಾಡಿದ ಪರಿಸ್ಥಿತಿ ಯಾವುದು ಅಂತ ಇಲ್ಲಿ ಇರುವಂಥದ್ದು. ಆ ಪರಿಸ್ಥಿತಿ ಏನು, ಯಾವ ಪರಿಸ್ಥಿತಿ ಮತ್ತೆ ಅವ್ರು ಹೇಳ್ಬೇಕಾ ಇದಕ್ಕೆ ಸಂಬಂಧಪಟ್ಟಾಗ. ನೀವೀಗ ಇಲ್ಲಿ ಮಾಡಿದ್ದು ಈಗ ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಅಬಕಾರಿ ಇಲಾಖೆ ಭ್ರಷ್ಟಾಚಾರ ಮಂತ್ರಿ, ಅದು ಬಿಟ್ಟು ನೀವು ಮೈಕ್ ಹಿಡ್ದಾಗಿರ್ದು ಅವ್ರು ಶಿವಲಿಂಗ ಅವ್ರ ಹೆಸರು ತಗೊಂಡು ನೀವು ಅವ್ರಿಗೆ ಪ್ರತಿ ಸಾರಿ ಪರಿಸ್ಥಿತಿ ಏನಾಗಬೇಕು. ಆಯ್ತು, ನೀವು ನಿಲ್ಲಿ ತಾಳ್ಮೆ ಇರ್ಬೇಕಲ್ಲ ಅವ್ರಿಗೆ. ನೋಡಿ ನಿಮ್ಗೆ ನೋಡಿ, ಒಂದ್ ಸೆಕೆಂಡ್. ಶಿವಲಿಂಗ ಅವ್ರೆ, ಈಗ ನಿಮ್ಮ ಅಭಿಪ್ರಾಯ ಹೇಳಿ. ಏನು ಇವರ ಯಾಕಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ಏನಂತ ತಾವೇ ಹೇಳಿ. ಅಲ್ಲ, ಈಗ ಈ ಒಂದು ವಿಚಾರ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಈ ಸದನದಲ್ಲಿ ನಿಂತು ನಾನು ಯಾವುದೇ ಕಾರಣಕ್ಕೂ ಸುಳ್ಳನ್ನು ನುಡಿಯಲ್ಲ. ಇದು ಇವತ್ತಲ್ಲ, ಇಲ್ಲಿಗೆ ನಾನು 1.5 ವರ್ಷದಿಂದಲೂ ಆ ವೇದವಾಸ್ ಕಾಮತ್ ಅವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಬರ್ತಾ ಇದ್ದೀನಿ. ಮೊನ್ನೆ ದಿವಸ ಹೇಳಿದೆ, ನಿನ್ನ ಮುಖ ನೋಡಲ್ಲಪ್ಪ, ನೀನು ಮಾತಾಡಬೇಡ ಅಂತಲೂ ಅಂದೆ. ಆ ಮನುಷ್ಯ ಏನು ಮಾಡ್ತಾನೆ ಅದೇನೋ ಗೊತ್ತಿಲ್ಲ. ನಾನು ಮಾತಾಡೋಕ್ಕೆ ಎದ್ದೆ ಅಂದ ತಕ್ಷಣ ಅಲ್ಲಿ ಮೈಕ್ ಹಾಕ್ಕೊಂಬಿಟ್ಟು ಕೂಗ್ತಾರೆ. ನನ್ನ ಭಾಷಣಕ್ಕೆ ಅವರು ಸಲಗಾರ ಇಬ್ರುವೆ ಅದು ಯಾಕೆ ಅಡ್ಡಿಪಡಿಸ್ತಾರೆ ಅಂತ ಗೊತ್ತಿಲ್ಲ, ಯಾಕೆ ಅಡ್ಡಿಪಡಿಸ್ತಾರೆ ಅಂತ ಗೊತ್ತಿಲ್ಲ. ಏನ್ ಮಾಡ್ತೀರಿ, ನಮ್ಮ ಡೈರೆಕ್ಷನ್ ಇದೆ. ಶಿವಲಿಂಗೇಗೌಡ ಮಾತಾಡಕ್ಕೆ ಎದ್ದಾಗ ನೀವು ಮಾತಾಡ್ಬೇಕು ಅಂತ, ಅದರಿಂದ ನಾವು ಮಾತಾಡ್ತೀವಿ ಅಂತ ಒಂದ್ ದಿವಸ ಮಾತು ಬಂತು. ಮಾತಾಡ್ದು ಒಂದ್ ನಿಮಿಷ ತಡ್ರಿ, ಸುಳ್ಳು ಹೇಳಲ್ಲ ಅಂದ್ಮೇಲೆ ಕೇಳ್ರಿ ಇರೋದನ್ನ. ಅದಾದ್ಮೇಲೆ ಎಲ್ಲಿವೆ ಅವರೇ ಹೋಗ್ಲಿಲ್ಲ ಸರ್ ಅಧ್ಯಕ್ಷರೇ.
ಅವರೇ ಇಬ್ರು, ಇನ್ಯಾರು ಕೂಗ್ಲಿಲ್ಲ ಇಲ್ಲಿ. ಇವ್ರು ಜೈ ಜೈ ಅಂದ್ರ ಹೊರ್ತು ಅವರೇ ಇಬ್ರು. ಅವರು ಮೈಕ್ ಅದೆಂತ ಒಂದು ಕಾಗದ ಮಾಡ್ಕೊಂಡು ಮೈಕ್ ಮಾಡ್ಕೊಂಡ್ರು. ಅವರು ಇಬ್ರು ಬಂದು ಇಲ್ಲಿ ಕುಣಿದ್ರು, ತಕ್ಕ ಕುಣಿದ್ರು, ಕಳ್ಳ ರಾಗಿ ಕಳ್ಳ 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 ನೋಡಿ ಅಂತೇಳಿ. ಆಮೇಲೆ ಅದೆಂತದ ಕೊಪ್ರಿ ಕಳ್ಳ ರಾಗಿ ಕಳ್ಳಲ್ಲ, ಕೊಪ್ರಿ ಕಳ್ಳ, ಅರಸಿಕೆರೆ ಕಳ್ಳ, ಏನ್ ಬೇಕು ಕೂಗಿರೋ, ಎಲ್ಲಿ ಹೋಗಿರೋ. ನಾನು ಒಂದು 10 ನಿಮಿಷ ತಡ್ಕೊಂಡೆ. 10 ನಿಮಿಷ ತಡ್ಕೊಂಡ್ಮೇಲೆ ಇಲ್ಲಿ ಇಡೀ ಸದನ ನೋಡಿತೆ ಅವ್ರು ಕುಣಿದದ್ದ. ನಾನು ಒಬ್ಬ ಸುಳ್ಳು ಹೇಳಿದ್ರೆ ಕೇಳ್ತಾರೆ, ನಿಮ್ಮರಿಗೂ ನೀವು ಆತ್ಮ ಪರಿಶೋಧನೆ ಮಾಡ್ಕೊಳ್ಳಿ. ಆ ರೀತಿ ಕೂಗಿದಾಗ ನಾನು ಏನ್ ಮಾಡ್ಬೇಕು? ನಿಮಗೆ ಏನಪ್ಪ ಮಾನ ಮರ್ಯಾದೆ ಇಲ್ವಾ, ಯಾಕೆ ಹಿಂಗ್ ಕೂಗ್ತೀರಿ ಅಂತೇಳಿ ಎಷ್ಟೋ ಸಾರಿ ಫಸ್ಟ್ ಒಳ್ಳೆಲ್ಲ ಹೇಳ್ದೆ. ಹೇಳಾದ್ಮೇಲೆ ಕಳ್ಳ ಅಂತ ಅಂದ್ಮೇಲೆ ನಾನು ನನ್ನ ತಾಳ್ಮೆನೂ ಕೆಡ್ತು ನಾನು ಮಾತಾಡಿದ್ದೀನಿ. ಇಲ್ಲ ಅಂತೆಲ್ಲ. ಅವು ಪದಗಳು ಮಾತಾಡುವಾಗ, ಆ ಬರದಲ್ಲಿ ಮಾತಾಡುವಾಗ ಆಗಿರ್ಬೋದು. ಅವರು ಮೊದಲು ಪ್ರಚೋದನೆ ಮಾಡಿದಾರೆ, ಅವರು ಪ್ರತಿಭಟನೆ ಮಾಡ್ತಾ ಇರೋದು ಯಾರ ಮೇಲೆ? ಇವ್ರ ಮೇಲೆ. ಅಧ್ಯಕ್ಷರೇ, ಮೊದಲು ಕೂಗಿರೋ, ಮೊದಲು ಕೂಗಿರೋ, ಮೊದಲು ಕೂಗಿರೇನು ಇದನ್ನ ಅಲ್ಲಲ್ಲ. ನಾನು ಸಮರ್ಥನೆ ಏನ್ ಮಾಡ್ಕೊಳಕ್ ಹೋಗ್ತಾ ಇಲ್ಲ. ಮೊದ್ಲು ಕೂಗಿರೋ ಕಳ್ಳ ಇವರು ದರೋಡೆಕೋರ ತಿಮ್ಮಾಪುರ್ಗೆ ಸಹಾಯ ಮಾಡುತ್ತಿರುವ ಶಾಸಕರಿಗೆ ಕೂಗಿರು. ಆಮೇಲೆ ನಾನು ಇದೆಲ್ಲ ಮಾಮೂಲಿ, ನಾನು ಯಾವಾಗ ಎದ್ದು ಮಾತಾಡಿದಾಗ ಅಂದಿರ್ತಾರೆ ಅಂತ ಸುಮ್ಮನದೆ. ಕೊನೆಗೆ ನಾನು ಯಾವಾಗ ಮಾತಾಡಕ್ಕೆ ಎದ್ದೆ ಅದುವರೆಗೂ ನನ್ನ ವಿಚಾರ ಏನು ಮಾತಾಡಿಲ್ಲ. ಎದ್ದ ತಕ್ಷಣ 15-20 ನಿಮಿಷ ನಾನು ಮಾತು ಮುಗಿಸೋವರೆಗೂ 1 ನಿಮಿಷ ಮುಗಿಸಿರೋ ನೀವೇ ಪ್ರತ್ಯಕ್ಷದರ್ಶಿಗಳು. ಹೇಳಿ, ಆತ್ಮಸಾಕ್ಷಿಯಾಗಿ ಹೇಳಿ. 20 ನಿಮಿಷ ನಾನು ಮಾತಾಡಿರ್ಬೋದು. ಅಷ್ಟೊತ್ತಿನವರೆಗೂ ಏನಾರ ನನ್ನನ್ನ ಮಾತಾಡಕ್ ಬಿಟ್ರ? ಅಧ್ಯಕ್ಷರೇ, ಹೌದು, ಆರ್ಡರ್ ಪ್ರತಿಭಟನೆ ಮಾಡ್ತಾ ಇದೀವಿ, ನೀವು ಅವ್ರಿಗೆ ಭಾಷಣ ಕೊಟ್ಟಿದ್ದೀರಾ, ಅದನ್ನ ಅವ್ರು ಕೇಳೋದಕ್ಕೆ ಅವ್ರಿಗೆ ರೈಟ್ಸ್ ಇಲ್ಲ. ಮಹಿಳೆ ಬಗ್ಗೆ ಮಾತಾಡಿದ ಅದು ಹೇಳ್ತಾರೆ, ನನ್ನ ಈ ಸದನದಲ್ಲಿ ಏನು ಆಪಾದನೆ ಹೌದು ಆರ್ಡರ್ ಅಲ್ಲಿ ಇದ್ದಿದ್ರೆ ನಾವು ಅವ್ರ ಮಾತು ಕೇಳ್ತಾ ಇದ್ವಿ. ಅವ್ರು ಹೇಳಿದಾರು ಮತ್ತು ಇದು ಅವ್ರದ್ದು ರೆಕಾರ್ಡ್ ಇಲ್ಲ. ಈಗ ಎಲ್ಲ ಕಡೆ ಹೋಗಿದೆ, ಹೋಗಿದ್ದ, ಇವ್ರದ್ದು ಹೋಗಿಲ್ಲ. ಇವ್ರದ ನನಗೆ ಗೊತ್ತಿಲ್ಲ, ಇದು ಹೋಗಕ್ಕಲ್ಲ ಅಂತ ಸ್ವಲ್ಪ ಕಡಿಮೆ ಆಡ್ತದೆ. ಹೋಗುತ್ತೆ, ನಂದು ಹೋಗುತ್ತೆ ಅಂತ ಮಾತಾಡಿದೆ. ಅದು ಅವ್ರದ್ದು ನಮ್ಮದು ಮಾತ್ರ ಹೋಗಿತ್ತೆ ನೋಡಿ. ಮಾನ್ಯ ಅಧ್ಯಕ್ಷರೇ ಅವರು ಒಂದು ಪದ ಬಳಸ್ತಾರೆ, ತೆಗೆದು ಹಾಕಲಾದ ಅಸಂಸದೀಯ ಪದ. ಶಿವಲಿಂಗೇಗೌಡರು ಹೇಳಿರೋದು ಮಿಂಡ್ರಿ ಗುಟ್ಟಿದ. ಯಾರು? ನೀವೇ ಹೇಳ್ರಿ. ಬುಕ್ಕಲ್ಲಿದೆ, ನಾನು ಓದ್ತಿರೋದಲ್ಲ, ಬುಕ್ಕಲ್ಲಿದೆ. ಮಾನ್ಯ ಅಧ್ಯಕ್ಷ, ಎರಡನೇ ಪದ 12/2019 ಹೇಳಿರೋದು, ಅಪಾಪೋಲಿಗಳು ಎಂ.ಎಲ್.ಎಗಳು ಅಪಾಪೋಲಿಗಳು ಅಂದವ್ರು ಹೇಳಿದ್ರೆ ಸದನದ ನಡವಳಿಕೆ ಪದ್ಧತಿ ನೋಡಿ. ಯಾವಾಗ ಬೇಕಾದ್ರೂ ಹಿಂಗ್ ಮಾತಾಡ್ತಾನೆ ಮಾತಾಡ್ತಾ ಇರ್ತೀವಿ. ನಾನಲ್ಲ, ನಿಮ್ಮ ಸದಸ್ಯರು ಮಾತಾಡ್ತಾ ಸಮಸ್ಯೆ ಜಾಸ್ತಿ ಮಾಡಿದ, ಸಮಸ್ಯೆ ಕಡಿಮೆ ಮಾಡಿದ. ಇದರಲ್ಲಿ ಒಂದು ನಿಮಿಷ, ಇದರಲ್ಲಿ ನಿಮ್ಮ ಪದ ತೆಗೆದುಹಾಕಿರೋದು ಇದೆ. ನೀವು ಸದಸ್ಯರಾಗಿದ್ದಾಗ ಯಾವ ಪದಗಳನ್ನು ತೆಗೆದಿದೆ ಎಂದಿದೆ. ಹೇಳಿದ್ರೆ ದಯಮಾಡಿ ನಿಮಗೆ ಅಗೌರವ ತೋರಿದ ಓದಲ್ಲ. ಅಬ್ದುಲ್ ಖಾದರ್ ಅವರ ಪದಗಳನ್ನ ತೆಗೆದುಹಾಕಿರೋದು ಅಂತಿದೆ. ಹಂಗಾಗಿ ಇದು ಒಳ್ಳೇದಲ್ಲ. ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಸದನದಲ್ಲಿ ನಡವಳಿಕೆಗಳನ್ನು ಭಾರಿ ಅಗತ್ಯ ಇದೆ. ಹೀಗಾಗಿ ಚರ್ಚೆ ಬೇಡ. ಈಗ ಒಂದ್ಸಗೆ ಅವ್ರು ಮಾತಾಡಿ ಏನು ಅವ್ರು ಮಾತಾಡಿದ್ದಾರೆ. ಈಗ ನನ್ನ ಅಭಿಪ್ರಾಯ, ಪ್ರತಿಪಕ್ಷ ನಾಯಕರೇ ತಾವು ಎರಡು ಕೂಡ ಈ ಕಡೆಯಿಂದ ಇವರನ್ನು ಪ್ರಚೋದನೆ ಮಾಡೋದಕ್ಕೆ ತಾವು ವಿಷಾದ ವ್ಯಕ್ತಪಡಿಸಿ, ಮತ್ತೆ ತಾವು ಅಲ್ಲಿಂದ ಬಹುಶಃ ತಾವು ಕೂಡ ತಮ್ಮ ಈ ರೀತಿ ತಮ್ಮ ಅದನ್ನು ಅರ್ಥ ಮಾಡಿ ತಾವು ಕೂಡ ವಿಷಾದ ಕ್ಷಮೆ ಕೇಳಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ
ಕಳ್ಳ 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 ಅಂತ ಅಂದ್ಬಿಟ್ಟು ಇದು ಸಂಸದಿ ಶಿವಲಿಂಗೇಗೌಡ ಕಳ್ಳ ಆದ್ರೆ ಶಿವಲಿಂಗೇಗೌಡ ಕಳ್ತನ ಸ್ಪಷ್ಟಪಡಿಸ್ಲಿ. ಮತ್ತು ಅವರು ಶಿವಲಿಂಗೇಗೌಡ ಕಳ್ಳ ಅಂತ ಕರೆದ್ರೆ ಅವ್ರು ಕಳ್ತನ ಪ್ರಚಾರ ಕೊಟ್ಟವ್ರಿಗೆ ಏನಿಲ್ಲ ಹಾಗಾದ್ರೆ ಅಲ್ಲ ನಾವೇನು ಹೇಳಿಲ್ಲ, ಮಾಡಿದವ್ರಿಗೆ ಏನಿಲ್ಲ. ನಾವೇನು ಹೇಳಿಲ್ಲ. ನೀವಲ್ಲ ನಿಮ್ಮ ಪರ ಅವರ ಪರ ನೀವು ಹೇಳ್ಬೇಕು. ತೆಗೀರಿ, ಎಲ್ಲಿ ಹೇಳಿದ್ದಾರೆ ಕೊಡಿ. ನೋಡಿ ಎಲ್ಲ ನಮ್ಮ ಕಣ್ಣ ಮುಂದೆ ಸದನ ಏನು ನಡೆಯೋದು ಮಾಡ್ಬೇಕು. ಆನ್ ರೆಕಾರ್ಡ್ಸ್ ನಡೆಯೋದು ಸದನ. ರೂಪಕಲ್ಪನೆ ಪ್ರಾರಂಭ ಮಾಡಿ ಇರ್ಲಿ, ಅರ್ಥ ಮಾಡಿ. ಹೌದು, ಅದು ಒಂದೊಂದಲ್ಲ ಭ್ರಷ್ಟ ಅಂದರೆ ಏನ್ ಬೇಕು ಎಲ್ಲ ಮುಖ್ಯನೇ. ಅವ್ರು ಹೇಳಿ ನಮಗೂ ಆ ಪದ ಉಪಯೋಗ ಮಾಡಕ್ಕೆ ನಾಳೆ ಅವಕಾಶ ಇರ್ಲಿ, ಅದು ಹಂಗೆ ಇರ್ಲಿ. ಆ ಪದ ನಾವು ಅದನ್ನ ಅವ್ರ ಮೇಲೆ ಉಪಯೋಗ ಮಾಡಕ್ಕೆ ಹಂಗೆ ಇರ್ಲಿ. ನಾವು ಒಪ್ಪಲ್ಲ, ನಾವು ಇಲ್ಲ, ಬೇಡ, ಹೋಗಾಗೈತೆ. ಅದನ್ನ ಆಗಲೇ ಹೇಳಿದ ತಕ್ಷಣ ತೆಗಿದ್ದೇವೆ. ಅದು ನಿಮ್ಮನ್ನು ಕೇಳಿ ನಾನು ತೆಗಿಬೇಕಂತ ಇಲ್ಲ, ಅದು ನನ್ನ ಡ್ಯೂಟಿ ನಾನು ತೆಗೆದಿದ್ದೇನೆ. ಅದನ್ನು ಅದು ನಾವು ಅವರ ಕ್ಷಮಾಪಣೆ ಇಲ್ಲ, ಆಗ್ರಹ ಮಾಡಲ್ಲ ನಾವು ಕ್ಷಮಾಪಣೆಗೆ. ಅವ್ರು ನೋಡಿ, ಒಮ್ಮೆ ನೀವೇ ಹೇಳ್ತೀವಿ ಕ್ಷಮಾಪಣೆ ಕೇಳ್ಬೇಕಂತೇಳಿ, ಒಮ್ಮೆ ನೀವೇ ಹೇಳ್ತೀವಿ ನಾವು ಕೇಳುದಿಲ್ಲ. ಈ ರೀತಿ ನಿಮ್ಗೆಲ್ಲ ಸಮಸ್ಯೆ ಬಗೆಹರಿಸಿಕ್ಬೇಕಾ, ಅಲ್ಲಿ ಸಮಸ್ಯೆ ಜಾಸ್ತಿ ಮಾಡ್ಬೇಕು. ಬಿಡಿ, ಒಳ್ಳೆ ಪರಂಪರೆ ಹಾಕಿದ್ದೀರಾ. ಈಗ ಪರಂಪರೆ ನೋಡಿ, ನಾವು ಕ್ಷಮಾಪಣೆ ಕೇಳಲ್ಲ, ನಾವು ಕೇಳಲ್ಲ, ಯಾವತ್ತು ಕೇಳಲ್ಲ. ನಾವು ಇನ್ಮೇಲೆ ಅದೇ ಪದ ಉಪಯೋಗ ಮಾಡ್ತೀವಿ. ಲೂಟಿ ಕಾಂಗ್ರೆಸ್ ಲೂಟಿ ಅಂತ ಕೇಳ್ಬೇಡ, ಕೇಳ್ಬೇಡಿ, ದಯವಿಟ್ಟು ಕೇಳ್ಬೇಡಿ. ಈ ಪರಂಪರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ಬಿಡಿ, ನೀವು ಮಾನ್ಯ ಅಧ್ಯಕ್ಷರೇ ಗೌರವ ಬೇರೆ. ನೀವು ಕೇಳಿದಿಲ್ಲ ಅಂತ ಹೇಳಿ ನಿಮ್ಗೆ ಹೇಳಿದ ಮೇಲೆ ಕೇಳಲಿಕ್ಕಾಗುದಿಲ್ಲ, ಮತ್ತೆ ನೀವು ನಮ್ಮನ್ನು ತೋರಿಸ್ತೀವಿ. ಆಗಲಿ ಒಬ್ಬಕ್ಕೆ ಮಾತಾಡಿ ನಿಮ್ಗೆ ನೀವು ಕೇಳುದಿಲ್ಲ, ಅವ್ರಿಗೆ ಹೇಳಿದ್ರೆ ನೀವು ಅವ್ರು ಕೇಳುದಿಲ್ಲ. ಯಾವಾಗ ಕರ್ಕೊಂಬೋಗಪ್ಪ ಅವ್ನು ಎಂತ ಮಾಡುದಿಲ್ಲ. ಅಲ್ಲ, ಈ ರೀತಿ ಭಾಷೆ ಉಪಯೋಗ ಮಾಡೋದು ಅದನ್ನು ಹೇಳಿದಲ್ಲ ಮಾನ್ಯ ಅಧ್ಯಕ್ಷರೇ. ಅಧ್ಯಕ್ಷ ತೆಗೆಯೋದು ಬೇಡ. ಲಕ್ಷ್ಮೀ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಸ್ಟೇ ತಗೊಂಡಿರೋದು. ಈ ಸದನ ಸದಸ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಇವ್ರು ಆಡಿದ ಮಾತುಗಳು ಯಾಕೆ ಸ್ಟೇ ತಗೊಂಡಿರೋರು? ಸ್ಟೇ ಯಾಕೆ ತಗೊಂಡಿದ್ದಾರೆ ಅವರು? ರೂಪಕಲಾ ಅವರು ಮಾತಾಡಿ. ಒಬ್ಬ ಹೆಣ್ಮಗಳಿಗೆ ಇವರಿಂದ ಮಾತಾಡಿದಾರೆ, ಅವ್ರ ಹೆಣ್ಮಕ್ಳ ನೋಡ್ತಾರೆ. ಆಯ್ತು, ರಾಜ್ಯದ ಸರಿ, ಆ ಕಡೆ ಹೋಗಿ